ಎಲ್ಲರಿಗೂ ನಮಸ್ಕಾರ. ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಗೋಬಿ ಮಂಚೂರಿ ಮನೆಯಲ್ಲೇ ಯಾವ ರೀತಿ ನೀವು ಬಿಸಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗಿಗೆ ಬಿಸಿಯಾಗಿ ತಿನ್ನೋಕೆ ಸೂಪರ್ ಆಗಿರುತ್ತೆ. ಮಳೆ ಬರೋ ಟೈಮಲ್ಲಿ ಬನ್ನಿ ಅದನ್ನು ಯಾವ ರೀತಿ ಸಿಂಪಲಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕೋಸನ್ನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಟೊಮೊಟೊ ಸಾಸು, ಆಮೇಲೆ ಒಂದು 2 ಚಮಚ ಅಷ್ಟು ಮೈದಾ, ಆಮೇಲೆ ಒಂದು 4 ಚಮಚ ಅಷ್ಟು ಕಾರ್ನ್ಫ್ಲೋರ್ ಹಿಟ್ಟು. ಈಗ ಒಂದು ಪಾತ್ರೆಗೆ ಮೊದಲು ಸಣ್ಣಗೆ ಹಚ್ಚಿರುವಂಥ ಕೋಸು, ಅದಕ್ಕೆ ಒಂದು 2 ಚಮಚ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಬರೀ ಬೈಂಡ್ ಆಗೋಕ್ಕೋಸ್ಕರ ಜಾಸ್ತಿ ಹಾಕಿದ್ರೆ ನಿಮಗೆ ಗರ್ಗರಿ ಬರೋದಿಲ್ಲ. ಈಗ ಅದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಒಂದು 4 ಚಮಚ ಹಾಕ್ಕೊಳ್ಳಿ. ನೀವು ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ನೀವು ಮೆತ್ತಗಾಗ್ಬಿಡುತ್ತೆ, ಗರ್ಗರಿ ಬರೋಲ್ಲ. ಅದಕ್ಕೆ ಮೈದಾ ಹಿಟ್ಟು 2 ಚಮಚಗೆ 4 ಚಮಚ ಕಾರ್ನ್ಫ್ಲೋರ್ ಹಿಟ್ಟು. ಇಲ್ಲಿ ನಾನೀಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಆಮೇಲೆ 1 ಚಮಚ ಸಾಸ್ ಹಾಕ್ತಾಯಿದ್ದೀನಿ, ಟೊಮೆಟೊ ಸಾಸು. ಈಗ ಫಸ್ಟ್ ಈ ಸಾಸಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ. ನಾನು ಯಾವುದೇ ಸೋಯಾ ಸಾಸು, ವೆನಿಗರ್ ಏನು ಯೂಸ್ ಮಾಡ್ತಾಯಿಲ್ಲ, ಸಿಂಪಲಾಗಿ ಟೊಮೆಟೊ ಸಾಸಲ್ಲೇ ತೋರಿಸ್ತಾ ಇದ್ದೀನಿ ಈಸಿಯಾಗೆ. ಈಗ ಸ್ವಲ್ಪ ಉಪ್ಪು, ಈಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಈವ್ನಿಂಗ್ ಹೊತ್ತಿಗೆ ಒಂದು 10-15 ನಿಮಿಷದಲ್ಲಿ ನಿಮಗೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ನೋಡಿ, ಈಗ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ನೋಡಿ ನಿಮಗೆ ಎಷ್ಟು ದಪ್ಪ ಬೇಕು ಗೋಬಿ ಮಂಚೂರಿ ಅಷ್ಟು ಬಿಡಿ. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಿಡ್ತಾಯಿದ್ದೀನಿ, ಯಾಕೆಂದರೆ ನಿಮಗೆ ರೋಡ್ ಸೈಡಲ್ಲೆಲ್ಲ ಚಿಕ್ಕದಾಗಿ ಸಿಗೋದಲ್ವ, ಅದಕ್ಕೋಸ್ಕರ ನಾನು ಅದೇ ಸೈಜ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ಇಲ್ಲಾಂದರೆ ಒಳಗಡೆ ಹಿಟ್ಟೆಲ್ಲ ನೀಟಾಗಿ ಬೇಯೋದಿಲ್ಲ. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇದೇ ಥರ ಫ್ರೈ ಮಾಡಿ. ಈಗ ನೋಡಿ, ಇದು 50% ಫ್ರೈ ಆಗಿದೆ. ಇದನ್ನು ತೆಗೆದಿಡ್ತಾ ಇದ್ದೀನಿ. ಈಗ ಮತ್ತೆ ಬಿಟ್ಕೊಳ್ಳೋಣ ಅದೇ ಥರ. ನೀವು ಈ ಥರ ಹಾಫಲ್ಲಿ ಫ್ರೈ ಮಾಡಿದ್ರೆ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಗೋಬಿ. ಆವಾಗ ನಿಮ್ಮ ಗೋಬಿ ಮಂಚೂರಿ ಅರ್ಧ ಕ್ರಿಸ್ಪಿಯಾಗಿ ಅರ್ಧ ಸಾಫ್ಟ್ ಆಗಿರುತ್ತೆ. ಈಗ ನೋಡಿ, ಇದು 50% ಆಗಿದೆ. ಈಗ ಅವಾಗ ಎತ್ತಿಟ್ಟಿದ್ವಲ್ಲ ಆ ಗೋಬಿನ ವಾಪಸ್ ಹಾಕ್ತಾಯಿದ್ದೀನಿ. ಈಗ ಎರಡನ್ನೂ ಈಗ ಮುಂಚೂರು ಉರಿ ಜೋರು ಮಾಡಿ ನೀಟಾಗಿ ಅದು ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ, ಈ ಕಲರ್ ಬರಬೇಕು. ನಾನಿಲ್ಲಿ ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ನೋಡಿ, ಇವಾಗ ಇದಾಗಿದೆ. ಈಗ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸಣ್ಣಗೆ, ಎಲ್ಲರೂ ಬೇರೆ ಕಡೆ ಎಲ್ಲ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣಗೆ ಹಚ್ಚಿ ಹಾಕ್ತಾರೆ, ಬೆಳ್ಳುಳ್ಳಿ ಎಲ್ಲ ಅದು ಬಾಯಿಗೆ ಸಿಗುತ್ತೆ, ವೇಸ್ಟ್ ಆಗುತ್ತೆ ಸುಮ್ಮನೆ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಏನು ಬಾಯಿಗೆ ಸಿಗೋಲ್ಲ, ಅವಾಗ ಇನ್ನೂ ಟೇಸ್ಟು ಸಖತ್ತಾಗಿ ಬರುತ್ತೆ. ಈಗ ಅದಕ್ಕೆ ಟೊಮೆಟೊ ಸಾಸು. ನಾನಿಲ್ಲಿ ಯಾವುದೇ ವೆನಿಗರು, ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಯಾವುದು ಯೂಸ್ ಮಾಡ್ತಿಲ್ಲ, ಬರೀ ಟೊಮೆಟೊ ಸಾಸಲ್ಲೇ ನಮಗೆ ಯಾವ ರೀತಿ ಮಾಡ್ಕೋಬೋದು ರುಚಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ನಿಮಗೆ ಟೇಸ್ಟ್ ಏನೂ ಚೇಂಜ್ ಆಗೋಲ್ಲ, ಹಂಗೆ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಸಾಸ್ ಚೆನ್ನಾಗಿ ಆ ನೀರಲ್ಲೇ ಕುದಿಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನಾವು ಹಿಟ್ಟಿಗೂ ಹಾಕಿರೋದ್ರಿಂದ ಇಲ್ಲಿ ನೋಡಿ ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ 1 ಕಪ್ಪಿಗೆ 1 ಚೂರು ಕಾರ್ನ್ಫ್ಲೋರ್ ಹಿಟ್ಟನ್ನ ನೀರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಿಮಗೆ ಅವಾಗ ಗ್ರೇವಿ ಗಟ್ಟಿ ಆಗುತ್ತೆ ಬೇಗ, ಅದಕ್ಕೋಸ್ಕರ. ನೋಡಿ, ಈಗ ಗಟ್ಟಿಯಾಗಿದೆ. ಈಗ ಕರ್ದಿರೋ ಅಂಥ ಗೋಬಿನ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು, ಮುಕ್ಕಾಲು ಭಾಗ ಸಾಫ್ಟ್ ಆಗಬೇಕು, ಸ್ವಲ್ಪ ಗರ್ಗರಿ ಆಗಿರಬೇಕು, ಅಲ್ಲಿ ತನಕ ನೋಡಿ ಇದೇ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ.
ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಅದು ಗ್ರೇವಿ ಎಲ್ಲ ನೀಟಾಗಿ ಗೋಬಿ ಎಳ್ಕೊಂಡಿದೆ, ಫುಲ್ಲು ಡ್ರೈ ಆಗಿದೆ. ನೋಡಿ ಈ ರೆಡಿ ಆಯಿತು ಈಗ ಗೋಬಿ ಮಂಚೂರಿ. ನೋಡಿ ಸಿಂಪಲ್ ಆಗಿರುವಂಥ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ರೆಡಿಯಾಗಿದೆ. ಇದು ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗ್ ಹೊತ್ತು ಸೂಪರಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ. ಮಳೆ ಬರೋ ಟೈಮಲ್ಲಿ ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಅಡುಗೆ ಇದೆ, ಈವ್ನಿಂಗ್ ಸ್ನ್ಯಾಕ್ಸ್ ಇದೆ, ಚಾಟ್ಸ್ ಇದೆ, ಎಲ್ಲ ಇದೆ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಹಾಗೆ ನನ್ನ ವೀಡಿಯೋಗೆ ಲೈಕು ಶೇರು ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.